ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ವಿಶೇಷವಾದ ಒಂದು ಮಾಹಿತಿ ನೀಡ್ತಾ ಇದ್ದೀನಿ. ಅದು ಏನು ಅಂತಂದರೆ ನೋಡಿ ಸ್ನೇಹಿತರೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ ನಾನಾ ರೀತಿಯ ಕಷ್ಟಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ದೋಷಗಳಿರುತ್ತೆ, ನಾನಾ ರೀತಿಯ ನೋವುಗಳು ಎಲ್ಲ ಇರುತ್ತೆ. ಅಂಥ ನೋವುಗಳಲ್ಲಿ ಈಗ ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಆಗು ಹೋಗುಗಳ ನಡುವೆ ನಮಗೆ ಮುಖ್ಯವಾಗಿ ಈ ಮಾಸದಲ್ಲಿ ನಡೀತಾ ಇರುವಂಥ ಪಿತೃಪಕ್ಷದ ಬಗ್ಗೆ ನಮಗೆ ಗೊತ್ತಿರುವಂಥ ನಾನಾ ರೀತಿಯ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲದಲೇ ಇದ್ರೂ ಯಾವ್ಯಾವ ವಿಷಯಕ್ಕೆ ಯಾವ್ಯಾವ ರೀತಿ ನಮ್ಮಿಂದ ತಿಳಿಸೋಕ್ಕಾಗುತ್ತೋ ಅಂಥಂಥ ವಿಚಾರಗಳನ್ನ ನಮಗೆ ಗೊತ್ತಿರೋದನ್ನ ತಿಳ್ಕೊಂಡು ನಾವು ನಿಮಗೆ ತಿಳಿಸೋಂಥ ಪ್ರಯತ್ನ ಪಡ್ತೀವಿ. ಅದನ್ನು ಬಿಟ್ಟು ನಾವು ಇಲ್ಲಿ ಯಾರ ಮನಸ್ಸಿಗೂ ಹರ್ಟ್ ಮಾಡೋದಾಗಲಿ, ಯಾರ ಮನಸ್ಸಿಗೂ ಬೇಜಾರು ಮಾಡೋದಾಗಲಿ, ಅಥವಾ ನೀವು ಮಾಡ್ಕೊಳ್ಳಿ ಅಂತ ನಿಮಗೆ ತುಂಬಾ ಪ್ರಚೋದನೆ ಮಾಡೋದಾಗಲಿ ಖಂಡಿತವಾಗ್ಲೂ ನಾವು ಯಾವತ್ತೂ ಮಾಡ್ತಾ ಇಲ್ಲ. ಯಾಕಂದರೆ ಈ ರೀತಿ ವ್ಯವಸ್ಥೆಗಳಿದೆ, ಈ ರೀತಿ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಅವರದೇ ಆದ ರೀತಿ ನೀತಿಗಳಿರುತ್ತೆ. ಕೆಲವೊಂದು ಪದ್ಧತಿಗಳು ಕೆಲವೊಂದು ಮನೆಯಲ್ಲಿ ಆಚರಣೆಗಳಿರುತ್ತೆ. ನೋಡಿ, ಒಂದು ದೇಶದಿಂದ ಒಂದು ದೇಶಕ್ಕೆ, ಒಂದು ಭಾಷೆಯಿಂದ ಒಂದು ಭಾಷೆಗೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ವಿಭಿನ್ನವಾಗಿರುವಂಥ ಪದ್ಧತಿಗಳ ಆಚರಣೆಗಳು ಬೇಕಾದಷ್ಟಿದೆ ನಮ್ಮ ಸಂಸ್ಕೃತಿಯಲ್ಲಿ. ಅಂಥ ಸಂಸ್ಕೃತಿಯಲ್ಲಿ ನಮಗೆ ಗೊತ್ತಿರುವಂಥ ವಿಚಾರಗಳು, ಕೆಲವೊಂದು ಆಚರಣೆ ಪದ್ಧತಿಗಳು ನಮಗೆ ಇವತ್ತಿನ ದಿನದ ತನಕನೂ ಕೆಲವೊಂದು ಆಚರಣೆ ಪದ್ಧತಿಗಳು ಖಂಡಿತವಾಗ್ಲೂ ಗೊತ್ತೇ ಇರೋದಿಲ್ಲ. ಯಾಕಂದರೆ ನಾವು ಅವಾಗಿನ ಕಾಲದಿಂದ, ಪೂರ್ವಿಕರ ಕಾಲದಿಂದ ನಾವು ಅಪ್ಪ ಹಾಕಿದ ಆಲದ ಮರ ಅಂತ ಕೆಲವೊಂದು ವಿಷಯಗಳಲ್ಲಿ ನಾವು ನಾನಾ ರೀತಿಯ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಬದಲಾವಣೆ ಅನ್ನೋದು ಸಹಜ. ಯಾಕಂದರೆ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳಲ್ಲಿ ಕೆಲವೊಂದು ಪದ್ಧತಿಗಳು ಇರುತ್ತೆ. ಆ ಪದ್ಧತಿಗಳನ್ನ ನಮಗೆ ಬೇಕಾದ ರೀತಿಯಲ್ಲಿ ನಾವು ಬದಲಾಯಿಸ್ಕೊಂಡು ಮಾಡೋವಂಥದ್ದು ಅನಿವಾರ್ಯತೆ ಇದ್ದರೆ ಮಾತ್ರ ನಾವು ಅದನ್ನು ಬದಲಾಯಿಸ್ಕೊಬೇಕು. ಇಲ್ಲಾಂದರೆ ಖಂಡಿತವಾಗ್ಲೂ ಬದಲಾಯಿಸ್ಕೊಳ್ಳೋಕೆ ಹೋಗಬಾರ್ದು. ಯಾಕಂದರೆ ನೋಡಿ, ಈಗ ನಮ್ಮ ಪೂರ್ವಿಕರು ನಡೆಸ್ಕೊಂಬಂದಿರುವಂತಹ ಪಿತೃಪಕ್ಷದ ಪದ್ಧತಿಗಳಲ್ಲಿ ಕೆಲವೊಂದು ಪದ್ಧತಿಗಳು ಕೆಲವೊಂದು ಸಮಯದಲ್ಲಿ ಮಾಡ್ತಾರೆ. ಅದನ್ನು ಹೇಳ್ತಿದ್ದೀನಿ. ಕೆಲವೊಬ್ಬರು ನವರಾತ್ರಿ ಸಮಯದಲ್ಲಿ ಮಾಡ್ತಾರೆ, ಕೆಲವೊಬ್ಬರು ದೀಪಾವಳಿ ಸಮಯದಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಯುಗಾದಿ ಸಮಯದಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಅಮಾವಾಸ್ಯೆ ಟೈಮಲ್ಲಿ ಮಾಡ್ತಾರೆ, ಕೆಲವೊಬ್ಬರು ನಾನ್ ವೆಜ್ನ ಇಡ್ತಾರೆ, ಕೆಲವೊಬ್ಬರು ಸಿಹಿ ಪದಾರ್ಥ ಇಡ್ತಾರೆ, ಕೆಲವೊಬ್ಬರು ಅವರಿಗೆ ಅಂದರೆ ಪಿಂಡ ಪ್ರದಾನ ಮಾಡ್ತಾರೆ. ಈ ರೀತಿ ವ್ಯವಸ್ಥೆಗಳು ಬೇರೆ ಬೇರೆ ರೀತಿಗಳಲ್ಲಿರುವಾಗ ನಾವು ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಖಂಡಿತವಾಗ್ಲೂ ಯಾರು ಪ್ರಚೋದನೆ ಮಾಡುವಂಥ ಶಕ್ತಿ ಅಥವಾ ಅವ್ರಿಗೆ ಪ್ರೇರೇಪಿಸುವಂಥ ಬುದ್ಧಿ ಯಾರಿಗೂ ಇಲ್ಲ, ಯಾರಿಗೂ ಇರೋದು ಇಲ್ಲ, ಯಾರು ಮಾಡಬಾರ್ದು. ಅದು ಅವರವರ ಇಷ್ಟ. ಅಂದರೆ ಈ ವ್ಯವಸ್ಥೆಗಳಲ್ಲಿ ನಾವು ಈ ರೀತಿ ಇದೆ ಅಂತ ಬಿಂಬಿಸಿ ಹೇಳ್ಬೋದೇ ಹೊರತು ಅದನ್ನು ನಾವು ಕೇಳಬೇಕು. ನಮಗೆ ಯಾವುದು ಅನುಕೂಲವೋ, ಅದರಿಂದ ನಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದನ್ನು ಮಾಡುತ್ತೋ ಅದನ್ನು ಮಾತ್ರ ನಾವು ಸ್ವೀಕರಣೆ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ನೀವು ಯಾಕೆ ಹೇಳ್ತಿದ್ದೀರಾ ಅಂತ ಖಂಡಿತವಾಗ್ಲೂ ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಎಲ್ಲ ವಿಷಯಗಳು ಎಲ್ಲರಿಗೂ ಗೊತ್ತಿರೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿರೋಂಥ ವಿಷಯ ಅಥವಾ ನಿಮಗೆ ಗೊತ್ತಿರೋಂಥ ವಿಷಯ 4 ಜನಕ್ಕೆ ಗೊತ್ತೇ ಇರೋದಿಲ್ಲ. ಅದರಿಂದ ಅವರಿಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಪ್ರಯತ್ನ, ಒಳ್ಳೆ ವಿಚಾರ ಇದ್ದಾಗ, ಒಳ್ಳೆ ಮಾತುಗಳಿದ್ದಾಗ, ಒಳ್ಳೆ ರೀತಿ ನೀತಿಗಳಲ್ಲಿ ನಾವು ನಡ್ಕೊಂಡಾಗ ಅದರಿಂದ ನಮ್ಮ ಜೀವನಕ್ಕೆ ಏನೋ ಒಂದು ರೀತಿ ಒಳ್ಳೇದು ಮಾಡುತ್ತೆ ಅಂದಾಗ ಅದನ್ನು ನಾವು ಅಳವಡಿಸ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅಕಸ್ಮಾತು ನಮಗೆ ಅದು ಅಳವಡಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಥವಾ ಅದರಿಂದ ನಮಗೆ ಹಿಂಸೆ ಆಗ್ತಿದೆ ಅಥವಾ ನಾವು ಆ ಪದ್ಧತಿನ ನಾವು ಮಾಡಲ್ಲ ಅಂದರೆ ಖಂಡಿತವಾಗ್ಲೂ ಯಾರನ್ನು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಇದು ನಿಮ್ಮ ನಿರ್ಧಾರ ಅಥವಾ ನಿಮ್ಮ ಆಚರಣೆಗಳು, ನಿಮ್ಮ ಪದ್ಧತಿಗಳು, ನಿಮ್ಮ ಮನಸ್ಥಿತಿಗಳು ನಿಮಗೆ ಬಿಟ್ಟಿದ್ದು. ಅದನ್ನು ಬಿಟ್ಟು ನೋಡಿ, ನಮಗೆ ಯಾಕೆ ನಾವು ತಿಳಿಸೋಂಥ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನೋಡಿ ಸ್ನೇಹಿತರೆ, ಕೆಲವೊಂದು ವಿಚಾರಗಳು ನಮಗೂ ಸಹ ಇವತ್ತಿನ ತನಕ ಗೊತ್ತೇ ಇರೋದಿಲ್ಲ. ನಮಗೆ ಆವಾಗ ನಾವು ತಿಳ್ಕೊಳ್ತಾ ಹೋದಾಗ ಹೌದಾ, ನಮ್ಮ ಸಂಸ್ಕೃತಿಯಲ್ಲಿ ಈ ರೀತಿ ಆಚರಣೆಗಳ ಪದ್ಧತಿಗಳಿತ್ತ ಅಂತ ನಮಗೂ ಕುತೂಹಲ ಇರುತ್ತೆ. ನಾವು ಅದನ್ನು ಪ್ರಯೋಗ ಮಾಡ್ತೀವಿ.
ಮಾಡ್ತೀವಿ. ಅದರಿಂದ ಖಂಡಿತವಾಗ್ಲೂ ಒಳ್ಳೆಯದಾದಾಗ ಸಂತೋಷ ಪಡ್ತೀವಿ. ಅಕಸ್ಮಾತ್ ಅದರಿಂದ ಕೆಡ್ತಾದಾಗ ಈ ರೀತಿ ಕೆಟ್ಟದ್ದು ಕೂಡ ಆಗುತ್ತಾ ಅನ್ನೋದನ್ನ ನಾವು ಸ್ಟಾಪ್ ಮಾಡ್ತೀವಿ. ಅಷ್ಟೇ ಇದ್ರ ಉದ್ದೇಶ. ಅಷ್ಟನ್ನು ಬಿಟ್ಟು ಯಾರ ಮನಸ್ಸಿಗೂ ಯಾರ ವಿಷಯಕ್ಕೂ ನಾವು ನೋವು ಕೊಡೋ ಅಂಥದ್ದಾಗಿರಲಿ ಅಥವಾ ಅವ್ರಿಗೆ ಬೇರೆದನ್ನೆಲ್ಲ ಹೇಳಿ ಪ್ರಚೋದನೆ ಮಾಡಿ ಕೆಟ್ಟ ದಾರಿಗೆ ತಳ್ಳೋವಂಥ ಪ್ರಯತ್ನ ಯಾರೂ ಮಾಡೋದಿಲ್ಲ. ಯಾಕಂದರೆ ನಾವು ಮಾಡೋ ಉದ್ದೇಶ ನಮ್ಮಿಂದ ಯಾರಿಗಾದ್ರೂ ಒಂದು ರೀತಿಲಿ ಒಳ್ಳೇದಾಗಲೇ ಅನ್ನೋ ಉದ್ದೇಶದಿಂದ ತಿಳಿಸ್ತಾರೆ ಹೊರತು ಯಾರಿಗೋಸ್ಕರನೋ ಇಲ್ದಿರೋದನ್ನೆಲ್ಲ ವಿಷಯಗಳನ್ನ ಹೇಳಿ ಏನು ಮಾಡೋವಂಥ ಪ್ರಯತ್ನ ಯಾರೂ ಮಾಡೋದಿಲ್ಲ. ಯಾಕಂದರೆ ನೋಡಿ, ಇವಾಗ ನಿನ್ನೆ ನಾನು ಹೇಳ್ತಾ ಇರೋಂಥ ವಿಷಯ ಬಂದು ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇದು ನೋಡಿ, ನಮ್ಮ ಪೂರ್ವಿಕರು ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ, ನಮ್ಮ ಪೂರ್ವಿಕರು ಹಿರಿಯರು ಬಂದು ಈ ಪಿತೃಪಕ್ಷದ ಸಮಯಗಳಲ್ಲಿ ಬಂದು ಅರಳಿ ಮರದ ಒಳಗಡೆ ಅವರು ವಾಸ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಗೊತ್ತೇ ಇರಲಿಲ್ಲ. ಅವಾಗ ನನಗೆ ಆಶ್ಚರ್ಯ ಆಯಿತು. ನಾನು ಅವ್ರನ್ನ ಕೇಳಿದೆ, ಯಾಕೆ ಬಂದು ಅರಳಿ ಮರದಲ್ಲಿ ಕೂತಿರ್ತಾರೆ ಅಂತ ಕೇಳಿದಾಗ ಅವರಿಗೆ ನೆಲೆಸೋ ಅಂಥದ್ದು ನಿರ್ದಿಷ್ಟವಾದಂಥ ದೇಹ ಮತ್ತು ಆ ಮನಸ್ಸು ಅಂದರೆ ದೇಹ ಶರೀರ ಇರೋದಿಲ್ಲ. ಆ ಶರೀರಗಳು ಇಲ್ದಿರೋ ಅಂಥ ಆತ್ಮಗಳನ್ನ ಎಲ್ಲಂದರೆ ಅಲ್ಲಿ ಅವು ಓಡಾಡೋಕ್ಕೆ ಆಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಅವುಗಳು ಆತ್ಮಗಳು, ಶರೀರ ಇಲ್ದಿರೋ ಅಂಥ ಆತ್ಮಗಳು ಮುಖ್ಯವಾಗಿ ವಿಷ್ಣು ದೇವರ ಮರಗಳಾದಂತಹ ಅರಳಿ ಮರದಲ್ಲಿ ಇರ್ತಾರೆ. ಅಂದರೆ ಮನೆಗಳಿಗೆ ಹೋಗೋಕ್ಕಾಗೋದಿಲ್ಲ. ಮನೆಗಳಲ್ಲಿ ದೇವತಾ ಕಾರ್ಯ ಮಾಡ್ತಾ ಇರ್ತಾರೆ, ದೇವರುಗಳಿರ್ತಾರೆ, ಆಮೇಲೆ ದೇವಸ್ಥಾನಗಳಿಗೂ ಸಹ ಹೋಗೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಈ ಪಿತೃಪಕ್ಷದಲ್ಲಿ ಮಾತ್ರ ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಅವರಿಗೋಸ್ಕರ ಅವರು ಒಳ್ಳೆಯದನ್ನು ಮಾಡಲಿ ಕೆಟ್ಟದನ್ನು ಮಾಡಲಿ ಏನೇ ಒಂದನ್ನು ಮಾಡಿದಾಗ ಅವರನ್ನು ನೆನಪಿಸ್ಕೊಂಡು ಅಟ್ಲೀಸ್ಟ್ ಒಂದು ಸೇವೆನಾದರೂ ಮಾಡ್ತಾರೇನೋ. ಆಗ ನೀವು ಮರದಲ್ಲಿ ನೆಲೆಸಿದ್ದಾಗ ನಿಮ್ಮ ಅಂಥವ್ರು ಅಂದರೆ ನಿಮ್ಮ ಮನೆಯ ಕುಟುಂಬ ಸದಸ್ಯರು ನಿಮಗಾಗಿ ಒಂದಿಷ್ಟು ಮನಸ್ಸನ್ನು ಮಿಡಿತಾರ ಅಥವಾ ನೀವು ಆ ಪುಣ್ಯನ ಸಂಪಾದನೆ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನ ನೀವೇ ಸ್ವತಃ ನೋಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರ ಆತ್ಮಗಳನ್ನ ಒಂದೊಂದು ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಇರುತ್ತೆ. ಅಂದರೆ ಅರಳಿ ಮರದಲ್ಲಿರುತ್ತೆ. ಅದರಲ್ಲೂ ಮಹಾಲಯ ಅಮಾವಾಸ್ಯೆ ಟೈಮ್ಗಳಲ್ಲಿ ಆ ಅರಳಿ ಮರದ ಕೆಳಗಡೆ ಪ್ರತಿಯೊಬ್ಬರ ಆತ್ಮಗಳು ವಾಸಿಸ್ತಾ ಇರುತ್ತೆ. ಆ ಆತ್ಮಗಳು ವಾಸಿಸೋಂಥ ಸಂದರ್ಭದಲ್ಲಿ ನಾವು ನಮ್ಮ ಕೈಲಾದಂಥದ್ದು ಸೇವೆನ ಮಾಡಿದಾಗ ಅಥವಾ ನಾವು ಆ ಅರಳಿ ಮರಕ್ಕೆ ಹೋಗಿ ನಮಗೆ ಬೇಕಾದಂಥ ದೀಪ ಹಚ್ಚೋದಿರ್ಬೋದು, ಅಭಿಷೇಕ ಮಾಡೋದಿರ್ಬೋದು ಅಥವಾ ಪ್ರದಕ್ಷಿಣೆ ಮಾಡುವಾಗ ನಾವು ಕೇಳ್ಕೊತೀವಿ, ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಗುರು ಹಿರಿಯರಿಗೆ ನಾವೇನಾದರೂ ತಪ್ಪನ್ನು ಮಾಡಿದರೆ ಅಥವಾ ನಾವು ಅವರನ್ನು ನೋಯಿಸಿದರೆ ಅಥವಾ ಅವರು ನಮ್ಮನ್ನು ನೋಯಿಸಿದರೆ ಅದರಿಂದ ಎಲ್ಲನೂ ದೋಷಗಳೆಲ್ಲ ಇದ್ದರೆ ನಿವಾರಣೆ ಆಗಲಿ ಅಂತ ನಾವು ಕೇಳ್ಕೊಳ್ಳುವಾಗ ಆಗ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಪೂರ್ವಿಕರು ನಮಗೆ ಕೆಟ್ಟದ್ದನ್ನು ಮಾಡಿದರೆ ಅವರ ಆತ್ಮ ವಿಮರ್ಶೆ ಮಾಡ್ಕೊಳ್ಳುತ್ತೆ. ಹೌದಾ, ನೋಡಿ ನಾನು ಎಂಥ ತಪ್ಪನ್ನು ಮಾಡಿದೆ, ನಾನು ಜೀವಂತವಾಗಿರುವಾಗ ನನ್ನ ಕುಟುಂಬಕ್ಕೆ ನಾನು ಎಷ್ಟು ಕಷ್ಟ ಕೊಟ್ಟೆ, ಎಷ್ಟು ನೋವನ್ನು ಕೊಟ್ಟೆ, ಅಥವಾ ನಾನು ಅವ್ರ ಮನಸ್ಸನ್ನು ಬೇಜಾರು ಮಾಡಿದ್ದೀನಿ ಅಂತ ಅವ್ರಿಗೆ ಪಾಪ ಪ್ರಜ್ಞೆನ ಮುಕ್ತಿ ಮಾಡ್ಕೊಳ್ಳೋಕ್ಕೆ ಅಥವಾ ಅವರನ್ನು ಅವರು ಆ ಪಾಪದಿಂದ ಆ ಕರ್ಮದಿಂದ ಅವರು ಹೊರ ಬರೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಆವಾಗ ನಾವು ಅವರನ್ನು ಪ್ರಾರ್ಥನೆ ಮಾಡೋದಕ್ಕೆ ಒಂದು ದಾರಿ ವ್ಯವಸ್ಥೆ ಮಾಡಿಕೊಡೋದಕ್ಕೆ ದೇವರು ಅರಳಿ ಮರದಲ್ಲಿ ಅವರ ಆತ್ಮಗಳನ್ನ ನಿರಂತರವಾಗಿ ಪಿತೃಪಕ್ಷದಲ್ಲಿ ಇಟ್ಟಿರ್ತಾರೆ. ಅದಾದ ನಂತರ ಅವರು ಸಾಮಾನ್ಯವಾಗಿ ಯಾವ ಆತ್ಮಗಳೂ ಇಲ್ಲಿ ಇರೋದಿಲ್ಲ. ಅಕಸ್ಮಾತ್ ಇದ್ದರು ಅಂದರೆ ಅವರು ಮನೆ ಒಳಗಡೆ ಪ್ರವೇಶ ಮಾಡ್ದಲೆ ಹುಣಸೆ ಮರ, ಬೇರೆ ಮರಗಳು ಅವ್ರದ್ದೇ ಆದಂತಹ ವಿಶಿಷ್ಟವಾದ ಆಚರಣೆಗಳು ಅವ್ರದ್ದೇ ಆದಂಥ ಪದ್ಧತಿಗಳಲ್ಲಿ ಇರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಯಾವುದೇ ಒಂದು ಈಗ ನಾವು ದೇವ್ರನ್ನ ನಂಬ್ತೀವಿ ಅಂದಮೇಲೆ ದೆವ್ವ ಕೂಡ ಇರುತ್ತೆ, ಒಳ್ಳೇದಿರುತ್ತೆ ಅಂದಮೇಲೆ ಕೆಟ್ಟದ್ದು ಇರುತ್ತೆ. ನಾವು ಮಾಡೋವಂಥ ವ್ಯವಸ್ಥೆಗಳಲ್ಲಿ ಕೆಲವೊಂದು ಬದಲಾವಣೆಗಳು ಇರುತ್ತೆ ಅಷ್ಟೇ. ಆದರೆ ಎಲ್ಲನೂ ಇದೇ ರೀತಿ ಮಾಡಿ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ನಿಮಗೆ ಒಳ್ಳೆಯದು ಅನಿಸಿದ್ರೆ, ನಿಮಗೆ ಇದರಿಂದ ಒಳ್ಳೇದಾಗುತ್ತೆ ಅಂದರೆ ನಾವು ಖಂಡಿತವಾಗ್ಲೂ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದನ್ನು ನಾವು ಬದಲಾಯಿಸ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ನಮ್ಮ ಜೀವನ ಸಹ ಸುಖಮಯವಾಗಿರೋದಕ್ಕೆ ಅದು ಒಳ್ಳೇದು ಮಾಡುತ್ತೆ ಅಂದಾಗ ಅಳವಡಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ, ಅಥವಾ ನಿಮಗೆ ಬಿಟ್ಟಿದ್ದು ಅಷ್ಟೇ. ಇದರಲ್ಲಿ ನಾನು ಯಾರನ್ನು ಯಾವುದೇ ಕಾರಣಕ್ಕೂ ನೀವು ಈ ರೀತಿಯೇ ಮಾಡಿ, ನೀವು ಹೀಗೆ ಇರಿ ಅಂತ ನಾನು ಯಾವತ್ತೂ ಯಾರಿಗೂ ಹೇಳೋದಿಲ್ಲ. ಯಾವತ್ತೂ ಅಷ್ಟೇ ನಾನು ಮೂಢನಂಬಿಕೆನ ನಾನು ಖಂಡಿತವಾಗ್ಲೂ ಪ್ರೋತ್ಸಾಹಿಸೋದಿಲ್ಲ. ಮಾಟ ಮಂತ್ರನ ನಾನು ಯಾವತ್ತೂ ಪ್ರೋತ್ಸಾಹಿಸೋದಿಲ್ಲ. ನಾನು ಹೇಳೋ ವಿಚಾರಗಳು ನಾನು
ನಾನು ಓದಿರೋಂಥ ವಿಚಾರಗಳು, ನಾಲ್ಕು ಜನದ ಹತ್ರ ನಾನು ತಿಳ್ಕೊಂಡಿರೋಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಯಾಕಂದರೆ ನಮಗೆ ನಂಬಿಕೆ ಇರಬೇಕೇ ಹೊರತು ಮೂಢನಂಬಿಕೆಗಳಿರಬಾರ್ದು. ನಮ್ಮ ಸಂಸ್ಕೃತಿನ ನಾವು ಗೌರವಿಸಬೇಕೇ ಹೊರತು ನಮ್ಮ ಸಂಸ್ಕೃತಿ ಹೆಸರಲ್ಲಿ ಮೌಢ್ಯಗಳಿಂದ ಕೂಡಿರೋಂಥ ಆಚರಣೆ ಪದ್ಧತಿಗಳನ್ನ ನಾವು ಆಚರಣೆ ಮಾಡೋಕ್ಕೆ ಹೋಗಬಾರ್ದು. ಗೊತ್ತಿಲ್ಲದ್ರೆ ತಿಳ್ಕೊಬೇಕಷ್ಟೇ. ತಿಳ್ಕೊಂಡು ಅದನ್ನು ಹೇಳ್ಬೋದೇ ಹೊರತು ಅದನ್ನು ಮಾಡೋದು ಬಿಡೋದು ಅದು ನಮ್ಮ ವಿವೇಚನೆಗೆ, ನಮ್ಮ ವಿವೇಕಕ್ಕೆ ಬಿಟ್ಟಿದ್ದು. ಅಕಸ್ಮಾತ್ ನಮಗೆ ಅದರಿಂದ ಮಾಡೋಂಥ ಪ್ರಯತ್ನ ಪಟ್ಟು ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂದಾಗ ಖಂಡಿತವಾಗ್ಲೂ ಮಾಡ್ತೀವಿ. ಯಾಕಂದರೆ ನೋಡಿ, ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ಅಲ್ಲಿನ ರೀತಿ ನೀತಿ ಪದ್ಧತಿಗಳು, ಇವಾಗ ಶಬರಿಮಲೆಗೆ ಹೋಗ್ತೀವಿ. ಶಬರಿಮಲೆಗೆ ಹೋದಾಗ ಅದೇ ಆಚರಣೆ ಪದ್ಧತಿನ ನಾವು ಮಾಡಲೇಬೇಕು. ಯಾಕಂದರೆ ಅಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಇರೋಲ್ಲ. ಅದಕ್ಕೂ ಮೀರಿ ಕೆಲವೊಬ್ಬರು ಹೋಗ್ತಾರೆ, ಅಥವಾ ಅವ್ರಿಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದು ಅವರವರ ರೀತಿ ನೀತಿಗೆ ಬಿಟ್ಟಿದ್ದು. ಯಾಕಂದರೆ ಆಯಾಯ ಸಂಸ್ಕೃತಿಗೆ ಮತ್ತು ಆಯಾಯ ದೇಶಗಳಲ್ಲಿ ಅಥವಾ ಆಯಾಯ ಊರಿನ ಪದ್ಧತಿಗಳು ಬೇರೆ ಬೇರೆ ರೀತಿಗಳಿರುತ್ತೆ. ಅದೇ ರೀತಿ ದೇವರ ಪೂಜೆಗಳಿರ್ಬೋದು, ದೇವರ ವಿಷಯಗಳಿರ್ಬೋದು, ಆಚರಣೆ ಪದ್ಧತಿಗಳಿರ್ಬೋದು, ಬೇರೆ ಬೇರೆ ರೀತಿಗಳಿರುತ್ತೆ, ರೀತಿ ನೀತಿಗಳಿರುತ್ತೆ. ಅದರಲ್ಲೇ ನಾವು ತಿಳಿಸ್ತೀವಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ನೀವು ತಗೊಳ್ಳಿ. ಯಾಕಂದರೆ ನೀವು ತಗೊಳ್ಳೋ ವಿಚಾರಗಳು ಅದು ನಿಮ್ಮ ಸ್ವಂತಿಕೆ ಆಗಿರಲಿ. ನಾವು ಹೇಳೋಂಥ ಕರ್ತವ್ಯನ ನಾವು ಮಾಡ್ತೀವಿ. ಅಕಸ್ಮಾತ್ ನಾವು ಹೇಳ್ದಲೇ ಸುಮ್ಮನೆ ಉಳ್ಕೊಳ್ಳೋದ್ರಿಂದ ಅದರಿಂದ ಯಾರಿಗೂ ಏನೂ ಲಾಸ್ ಇಲ್ಲ, ನನಗೂ ಏನೂ ಲಾಸ್ ಇಲ್ಲ. ಆದರೆ ತಿಳ್ಕೊಳ್ಳೋ ಪ್ರಯತ್ನನಾದರೂ ಪಡಬೇಕು ಅನ್ನೋ ಉದ್ದೇಶದಿಂದ, ಅದರಿಂದ ನಮಗೆ ಒಳ್ಳೆಯದಾಗಂಥ ವಿಚಾರಗಳಿದ್ದಾಗ ಅದನ್ನು ಅಳವಡಿಸ್ಕೊಳ್ಳೋದ್ರಲ್ಲೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಸ್ನೇಹಿತರೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನನಗೆ ಒಬ್ಬರು ಕಮೆಂಟ್ಸಲ್ಲಿ ಕೇಳಿದರು. ಆ ಕಮೆಂಟ್ಸಿಗೆ ನಾನು ಉತ್ತರ ಕೊಡ್ತಿದ್ದೀನಿ. ಯಾಕಂದರೆ ಯಾರ ಮನಸ್ಸಿಗೂ ನಾವು ಹರ್ಟ್ ಮಾಡೋ ಉದ್ದೇಶ ಯಾವತ್ತಿಗೂ ಇಲ್ಲ ನಾನು. ಯಾಕಂದರೆ ನೋಡಿ, ನನಗೆ ಬೇರೆಯವ್ರ ಥರ ನನಗೆ ಗೊತ್ತಿಲ್ದಿರೋಂಥದ್ದು ಇಲ್ದಿರೋ ವಿಚಾರಗಳನ್ನೆಲ್ಲ ನನಗೆ ಹೇಳ್ಕೊಡೋಕ್ಕೆ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಅದರಿಂದ ಒಳ್ಳೆಯದಾಗಿದ್ದರೆ ನನ್ನ ಜೀವನದಲ್ಲಿ ಅದರಲ್ಲಿ ಒಂದು 100ಕ್ಕೆ ಒಂದು 50% ಆದರೂ ನನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದಾಗ್ತಿದೆ, ಅಥವಾ ಒಂದು ಹೊಸ ಬದಲಾವಣೆ ಅನ್ನೋದು ನಮ್ಮ ಜೀವನದಲ್ಲಿ ಶುರುವಾದಾಗ ಅದನ್ನು ನಾವು ಒಂದು ಜನಕ್ಕೆ ಅಥವಾ ಒಂದಿಬ್ಬರಿಗೆ ಹೇಳ್ಕೊಟ್ಟಾಗ ಅದರಿಂದ ಒಳ್ಳೆಯದಾದರೆ ಅದು ನಮಗೆ ರಾಯರು ಮೆಚ್ಚುವಂಥ ಕೆಲಸ ಅಂತ ಅಂದ್ಕೊಂಡಿದ್ದೀನಿ ಹೊರತು ಇಲ್ಲಿ ಯಾರ ಮನಸ್ಸಿಗೂ ಹರ್ಟ್ ಮಾಡೋ ಅಂಥ ಉದ್ದೇಶ ಇಲ್ಲ. ನೋಡಿ ಸ್ನೇಹಿತರೆ, ವಿಷಯನ ತಿಳ್ಕೊಳ್ಳಿ. ನಿಮಗೆ ಮಾಡೋ ಅನುಕೂಲ ಇದ್ದರೆ, ನಿಮಗೆ ಮಾಡಬೇಕು, ಸರಿಯಾಗಿ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಪಿತೃಪಕ್ಷದಲ್ಲಿ ನೋಡಿ, ಈಗ ನಿಮ್ಮ ಮನೆ ಪದ್ಧತಿನೇ ಬೇರೆ ಇರುತ್ತೆ, ನಮ್ಮ ಮನೆ ಪದ್ಧತಿನೇ ಬೇರೆ ಇರುತ್ತೆ. ಹಾಗಂತ ಹೇಳಿ ನಾವು ಅದ್ರ ಬಗ್ಗೆ ನಾವು ಮಾತಾಡೋದೇ ಬೇಡ ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಕೆಲವೊಂದು ವಿಷಯಗಳು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ತಿಳಿಸ್ಕೊಡ್ತೀವಿ ಅಷ್ಟೇ ಸ್ನೇಹಿತರೆ. ನೋಡಿ, ಈಗ ನಾನು ಪಿತೃಪಕ್ಷದಲ್ಲಿರುವಂಥ ದೋಷಗಳು ನಮಗೆ ಯಾಕೆ ಬರುತ್ತೆ, ಯಾಕೆ ನಾವು ಈ ದೋಷನ ಅನುಭವಿಸ್ತೀವಿ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋವಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪಿತೃದೋಷವಿದ್ದರೆ ನಿಮ್ಮ ಜೀವನ ಹೇಗಿರುತ್ತೆ, ಇದಕ್ಕೆ ಪರಿಹಾರ ನೋಡಿ ನಾವು ಈ ರೀತಿ ಮಾಡ್ಕೊಬೇಕಾಗುತ್ತೆ. ಯಾವಾಗಲೂ ಅಷ್ಟೇ, ಪಿತೃದೋಷವು ತುಂಬ ನೋವಿನಿಂದ ಕೂಡಿದೆ. ಯಾರ ಜಾತಕದಲ್ಲಿ ಪಿತೃದೋಷವಿರುತ್ತದೆಯೋ ಅವರು ಅನೇಕ ರೀತಿಯ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ಪಿತೃದೋಷದ ಸಂಭವದಿಂದಾಗಿ ವ್ಯಕ್ತಿಯ ಜೀವನದಲ್ಲಿ ಪ್ರಚಂಡ ಸಮಸ್ಯೆಗಳು ಬರಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಪಿತೃದೋಷದ ಲಕ್ಷಣಗಳನ್ನು ಗುರುತಿಸುವುದು ಮತ್ತು ಅದಕ್ಕೆ ಅನುಗುಣವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ದೋಷವನ್ನು ಶಮನಗೊಳಿಸಬಹುದು ಅತ್ಯವಶ್ಯಕವಾಗಿದೆ. ಮೊದಲಿಗೆ ನಾವು ಪಿತೃದೋಷ ಎಂದರೇನು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯ ಮರಣದ ನಂತರ ಅವನ ಅಂತ್ಯಕ್ರಿಯೆಯನ್ನು ವಿಧಿವಿಧಾನಗಳಂತೆ ಮಾಡದಿದ್ದರೆ ಅಥವಾ ಯಾರಾದರೂ ಅಕಾಲಿಕವಾಗಿ ಮರಣ ಹೊಂದಿದರೆ ಆ ವ್ಯಕ್ತಿಯು ಮತ್ತು ಅವನ ಕುಟುಂಬದ ಜನರು ಅನೇಕ ತಲೆಮಾರುಗಳವರೆಗೆ ಪಿತೃದೋಷವನ್ನು ಅನುಭವಿಸಬೇಕಾಗುತ್ತದೆ ಎನ್ನುವ ನಂಬಿಕೆ ಇದೆ. ನೋಡಿ ಸ್ನೇಹಿತರೆ, ಪಿತೃದೋಷ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಪಿತೃದೋಷ ಅನ್ನೋದು ಒಬ್ಬ ವ್ಯಕ್ತಿ ಸತ್ತಂಥ ದಿನದಿಂದ ಕಮೆನ್ಸ್ ಆಗುತ್ತೆ. ಅಂತ್ಯಕ್ರಿಯೆಗಳನ್ನ ನಾವು ಕ್ಲೀನಾಗಿ ಮಾಡಲಿಲ್ಲದಿದ್ದಾಗ, ಗಡಿಬಿಡಿಲಿರ್ತೀವಿ, ಸಾವು ನೋವು ಆದಾಗ ದೇಹ ಮತ್ತು ಮನಸ್ಸು ನಮಗೆ ಗೊತ್ತಿಲ್ಲದಿದ್ದಂಗೆ ನೋವಲ್ಲಿ ಒದ್ದಾಡ್ತಿರುತ್ತೆ. ಅಂಥ ಟೈಮ್ಗಳಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಕೆಲವೊಂದು ತಪ್ಪುಗಳನ್ನ ಮಾಡಿಬಿಟ್ಟಿರ್ತೀವಿ, ಅಥವಾ ಕೆಲವೊಂದು ರೀತಿ
ನೀತಿಗಳಲ್ಲಿ ಸರಿಯಾಗಿ ನಾವು ವ್ಯವಸ್ಥೆ ಮಾಡಿಕೊಂಡು ಮಾಡಿರೋದಿಲ್ಲ. ಅಂಥ ಕಾರ್ಯಗಳಲ್ಲಿ ನಾವು ಆ ದಿನ ಮಾಡಿದಂಥ ತಪ್ಪುಗಳು ನಮ್ಮ ಜೀವನದ ಮೇಲೆ ಪರಿಣಾಮನ ನಮಗೆ ಗೊತ್ತಿಲ್ಲದಿದ್ದಂಗೆ ಅದು ಬೀಳ್ತಾ ಇರುತ್ತೆ. ಅದಕ್ಕೆ ನಾವು ಪಿತೃದೋಷ ಅಂತ ಕರಿತೀವಿ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ನಾನು ಖಂಡಿತವಾಗ್ಲೂ ನಾನು ಸೃಷ್ಟಿ ಮಾಡಿ ಹೇಳ್ತಿರೋವಂಥ ವಿಚಾರಗಳಲ್ಲ. ಗ್ರಂಥಗಳಲ್ಲಿ ಪುರಾಣಗಳಲ್ಲಿರೋಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ನಿಮಗೆ ಪಿತೃದೋಷದ ಬಗ್ಗೆ ನಾನಾ ರೀತಿಯ ವಿಷಯಗಳನ್ನ ನೀವು ತಿಳ್ಕೊಬೇಕು, ಅಥವಾ ನಮಗೆ ಜೀವನದಲ್ಲಿ ನಮಗೆ ಯಾಕೆ ಈ ರೀತಿ ಎಲ್ಲ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಜಾಸ್ತಿ ವಿಷಯಗಳು ಜಾಸ್ತಿದೆಲ್ಲ ಬೇಕು ಅಂದಾಗ ನೀವು ಭಾಗವತ ಪುರಾಣ ಎಲ್ಲ ಓದಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಯಾವಾಗಲೂ ಅಷ್ಟೇನೆ ನಮ್ಮ ಸಂಸ್ಕೃತಿಯಲ್ಲಿರೋವಂಥ ಮಹಾಭಾರತನ ಓದಿ, ಅಥವಾ ನಮ್ಮ ಹಿಂದೂ ಧಾರ್ಮಿಕತೆಗೆ ಸಂಬಂಧಪಟ್ಟಂಥ ದೊಡ್ಡ ದೊಡ್ಡ ಪುಸ್ತಕಗಳು ಗ್ರಂಥಗಳೆಲ್ಲ ಇರುತ್ತೆ. ಮಹಾಭಾರತ ಅದನ್ನೆಲ್ಲ ಖಂಡಿತವಾಗ್ಲೂ ಓದಿ, ಗರುಡ ಪುರಾಣ ಓದಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿರೋಂಥ ವಿಚಾರಗಳು, ಅದರಲ್ಲಿ ಏನೆಲ್ಲ ಬರೆದಿದ್ದಾರೆ, ಏನೆಲ್ಲ ಇದೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ವಿಚಾರಗಳು ಬೇರೆ ಬೇರೆ ರೀತಿಗಳಿರುತ್ತೆ. ಅದಕ್ಕೆ ರೂಪ ಮತ್ತು ಭಾಷೆನ ಕೊಟ್ಟು ಬರೆದಿರ್ತಾರೆ ಅಥವಾ ತಿಳಿಸಿರ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನಾವು ಅಳವಡಿಸ್ಕೊಬೇಕು ಅಷ್ಟೇ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸರಿಯಾದ ರೀತಿಯಲ್ಲಿ ಅಂತ್ಯಕ್ರಿಯೆ ಮತ್ತು ಪೂರ್ವಜರ ಶ್ರಾದ್ದ ಮಾಡದಿರುವುದು, ಪೂರ್ವಜರನ್ನು ಅವಮಾನಿಸುವುದು, ಮನೆಯ ಮಹಿಳೆಯರನ್ನು ಗೌರವಿಸದಿರುವುದು, ಪ್ರಾಣಿಗಳನ್ನು ಕೊಲ್ಲುವುದು, ಹಿರಿಯರನ್ನು ಅವಮಾನಿಸುವುದು ಮುಂತಾದ ಹಲವು ಕಾರಣಗಳಿಂದ ಪಿತೃದೋಷ ಉಂಟಾಗುತ್ತದೆ. ಹಾಗಾಗಿ ನಾವು ಅನುಭವಿಸುತ್ತಿರುವ ತೊಂದರೆಗಳು ಪಿತೃದೋಷವೇ ಅಥವಾ ಅಲ್ಲವೇ ಎಂಬುದನ್ನು ತಿಳಿದಿರಬೇಕು. ಅದಕ್ಕಾಗಿ ಜೀವನದಲ್ಲಿ ಏನಾದರೂ ಒಳ್ಳೆಯದು ನಡೆಯದಿದ್ದರೆ ಅದರ ಕಾರಣಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ನೀವು ನೋಡುವ ಸಮಸ್ಯೆ ಚಿಕ್ಕದಾಗಿರಬಹುದು, ಅದಕ್ಕೆ ಮುಖ್ಯ ಕಾರಣ ಪಿತೃದೋಷವೂ ಆಗಿರಬಹುದು. ಪಿತೃದೋಷದಿಂದಾಗಿ ವ್ಯಕ್ತಿಯ ಜೀವನದಲ್ಲಿ ಸಂತಾನ ಭಾಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕಷ್ಟಪಟ್ಟು ದುಡಿದರೂ ಅದರ ಫಲ ನಿಮಗೆ ದೊರೆಯದಿರುವುದು, ಕುಟುಂಬದಲ್ಲಿ ಅಶಾಂತಿ ಇರುವುದು ಮತ್ತು ಕೆಲವು ಅಥವಾ ಇತರ ಸದಸ್ಯರ ಆರೋಗ್ಯವು ಕೆಡುವುದು, ಜೀವನದಲ್ಲಿ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಬರುವುದು ಇತ್ಯಾದಿ ಲಕ್ಷಣಗಳು ಪಿತೃದೋಷದ ಲಕ್ಷಣಗಳಾಗಿವೆ. ನೋಡಿ, ಈ ರೀತಿ ದೋಷಗಳಿರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ಪಿತೃದೋಷ ನಿವಾರಣದ ಕ್ರಮಗಳು, ನೋಡಿ ಈ ರೀತಿ ದೋಷಗಳು ನಮಗೆ ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಪದೇ ಪದೇ ಮನೆಗಳಲ್ಲಿ. ಅದೇ ರೀತಿ ಮನೇಲಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಮಕ್ಕಳಿಗೆ, ಆದರೆ ಮದುವೆ ಮಾಡೋಕ್ಕೆ ಆಗ್ತಾ ಇರಲ್ಲ. ಅಥವಾ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಆದರೆ ನಾವು ಗುರು ಹಿರಿಯರಿಗೆ ಅವರು ಜೀವಂತವಾಗಿರುವಂಥ ಸಮಯದಲ್ಲಿ ಅವರ ಭೂಮಿನ ನಾವು ಕಸಿದುಕೊಂಡು ಅವರಿಗೆ ಒಂದಷ್ಟು ಊಟ ಕೊಟ್ಟಿರೋಲ್ಲ, ಬಟ್ಟೆ ಕೊಟ್ಟಿರೋದಿಲ್ಲ, ಅವರನ್ನು ನಾವು ಪ್ರೀತಿಯಿಂದ ನೋಡ್ಕೊಂಡಿರಲ್ಲ. ನಾವು ಅವರು ಜೀವಂತವಾಗಿ ಇರುವಾಗ ಅವರ ಮನಸ್ಸಿಗೆ ನೋವು ಮಾಡಿರ್ತೀವಿ, ಅವರಿಗೆ ಶಾಪ ಹಾಕಿರ್ತೀವಿ, ಅವ್ರನ್ನ ಹೊಡೆದಿರ್ತೀವಿ, ಬೈದಿರ್ತೀವಿ. ಅದಾದ ನಂತರ ಅವರು ಮರಣ ಹೊಂದಿದಾಗ ಅವರು ಉಸಿರನ್ನು ಬಿಟ್ಟಿರ್ತಾರೆ. ಅಂಥ ಉಸಿರು ಬಿಟ್ಟೋದಂಥ ಸಮಯದಲ್ಲಿ ಆ ಮನೆಗಳಿಗೆ ಏಳಿಗೆ ಆಗೋದಿಲ್ಲ. ವಂಶ ಪಾರಂಪರ್ಯವಾಗಿ ಬಂದಿರೋಂಥ ಮನೆಗಳಲ್ಲಿ ನಾವು ತಂದೆ ತಾಯಿಗೆ ಹೊಡೆದು ಬಡಿದು ಅವರ ಜಮೀನನ್ನು ಕಬಳಿಸಿ ಅವರ ಸತ್ತಂಥ ದಿನಗಳಲ್ಲೂ ಅವರಿಗೆ ಒಂದು ವಿಶೇಷವಾದ ಪಿತೃಪಕ್ಷದ ಪೂಜೆ ಪುನಸ್ಕಾರ ಏನೂ ಮಾಡಿರೋದಿಲ್ಲ. ಅಂಥ ಶಾಪಗಳಾದಾಗ ನಮಗೆ ಯಾವುದೇ ರೀತಿಯ ಮನೆ ಕಟ್ಟೋದಾಗಿರ್ಬೋದು, ಅಥವಾ ನಾವು ಅಂದ್ಕೊಂಡಿರೋ ರೀತಿಲಿ ಬಾಳಕ್ಕೆ ಆಗ್ದಲೇ ಇರ್ಬೋದು, ಆ ರೀತಿ ಸಮಸ್ಯೆಗಳೆಲ್ಲನೂ ಪಿತೃಶಾಪಕ್ಕೆ ಕಾರಣ ಆಗಿರುತ್ತೆ. ಯಾಕೆಂದರೆ ಪಿತೃದೇವತೆಗಳು ನಾವು ಯಾವುದೇ ಒಂದು ಪೂಜೆನ ಮಾಡಬೇಕು ಅಂದಾಗ ಅವ್ರಿಗೆ ಇಷ್ಟ ಆಗೋ ರೀತಿಗಳಲ್ಲಿ ನಾವು ಮಾಡಿದಾಗ ಅಥವಾ ಅವರನ್ನು ನಾವು ತೃಪ್ತಿಪಡಿಸಿದಾಗ ಮಾತ್ರ ಮನೆ ಯಾವಾಗಲೂ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಯಾವುದೋ ಒಂದು ಪೂಜೆ ಮಾಡಲಿಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿಗಳಿತ್ತು ಆ ಪದ್ಧತಿಗಳನ್ನೇ ಅಳವಡಿಸ್ಕೊಂಡು ಖಂಡಿತವಾಗ್ಲೂ ಪಿತೃಪಕ್ಷದ ಪದ್ಧತಿ ಆಚರಣೆನ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಅದಾದಮೇಲೆ ನೋಡಿ, ಇವಾಗ ಪಿತೃದೋಷ ನಿವಾರಣಾ ಕ್ರಮಗಳು ಯಾವುವು ಅಂದರೆ ನೋಡಿ, ಸಂಜೆ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಮತ್ತು ನಾಗಸೂತ್ರ, ಪಿತೃ ಕವಚ, ಮಹಾಮೃತ್ಯುಂಜಯ ಮಂತ್ರ ಅಥವಾ ರುದ್ರ ಸೂಕ್ತ ಅಥವಾ ಪಿತೃ
ಸ್ತೋತ್ರ ಮತ್ತು ನವಗ್ರಹ ಸ್ತೋತ್ರವನ್ನು ಪಠಿಸಿ. ಇದರಿಂದ ಪಿತೃದೋಷಕ್ಕೂ ಶಾಂತಿ ಸಿಗುತ್ತದೆ. ಅದನ್ನೇ ಹೇಳಿದ್ನಲ್ಲ ಸ್ನೇಹಿತರೆ, ಮೊನ್ನೆ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಏನಂದರೆ ಸ್ನೇಹಿತರೆ, ನಾವು ನಮ್ಮ ಪೂರ್ವಿಕರು ಅರಳಿ ಮರದಲ್ಲಿ ಬಂದು ಕೂತಿರೋದ್ರಿಂದ ನಾವು ಸಂಜೆ ಸಮಯದಲ್ಲಿ ಅಂದರೆ ಈ 16 ದಿನದ ಯಾವತ್ತಾದರೂ ಒಂದು ದಿನ ಅಥವಾ ಪ್ರತಿದಿನ ನಾವು ಅರಳಿ ಮರದ ಕೆಳಗಡೆ ನಾವು ಅವರ ಹೆಸರಲ್ಲಿ ಅವರನ್ನು ನೋಡ್ತಾ ಅವರನ್ನು ನೆನೀತಾ ನಾವು ಅರಳಿ ಮರದಲ್ಲಿ ದೀಪ ಹಚ್ಚೋದ್ರಿಂದ, ಅರಳಿ ಮರದ ಕೆಳಗಡೆ ನಾವು ದೀಪ ಹಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ಅವರಿಗೆ ಮುಕ್ತಿ ಸಿಗುತ್ತೆ. ಅವರು ಅಕಸ್ಮಾತ್ ಪಾಪಕರ್ಮಗಳನ್ನ ಮಾಡಿ ಅವರ ದೇಹಕ್ಕೆ ಮತ್ತು ಆತ್ಮಕ್ಕೆ ಮುಕ್ತಿ ಇಲ್ದಲೆ ಒದ್ದಾಡ್ತಾ ಇದ್ದರೆ ನಾವು ಆ ಮುಕ್ತಿ ಕೊಡೋದಕ್ಕೆ ಒಂದು ದಾರಿನ ನಾವು ಮಾಡಿಕೊಡ್ಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮಾಡುವಂಥ ಪದ್ಧತಿಗಳು ನಿಮ್ಮದೇ ಆದ ರೀತಿ ನೀತಿಗಳಿರುತ್ತೆ. ಅಂದರೆ ಫೋಟೋ ಇಟ್ಟು ಪೂಜೆ ಮಾಡಿ ಅಥವಾ ದರ್ಪಣ ಕೊಟ್ಟು ಏನೇನೋ ನಾನಾ ರೀತಿಯ ಪೂಜೆಗಳು, ಅದು ಬೇರೆ ವ್ಯವಸ್ಥೆ. ಅಂದರೆ ನಿಮ್ಮ ಕುಲ ಪದ್ಧತಿಗಳಿಂದ ಬಂದಿರೋಂಥ ಆಚರಣೆ ಪದ್ಧತಿಗಳು. ಇದು ಒಂದು ಸಣ್ಣ ಉಪಾಯ. ಅಂದರೆ ದೇವರಿಗೆ ನಾವು ಯಾವ ರೀತಿ ಬೇಗ ಹತ್ರ ಆಗೋದಕ್ಕೆ ನಾನಾ ರೀತಿಯ ಉಪಾಯಗಳನ್ನ ಮಾಡ್ತೀವೋ ಅದೇ ರೀತಿ ಇದು ಒಂದು ಸಣ್ಣ ಉಪಾಯ ಅಷ್ಟೇ. ಈ ಉಪಾಯನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಪೂರ್ವಿಕರು ಖಂಡಿತವಾಗ್ಲೂ ಆ ಮರದಲ್ಲಿದ್ದರೆ ನೀವು ಅವರಿಗಾಗಿ ಒಂದಷ್ಟು ಸಮಯನ ಕೊಟ್ಟು ದೀಪದ ಪದ್ಧತಿನ ನೀವು ಆಚರಣೆ ಮಾಡಿದಾಗ ಅವರಿಗೂ ಸಹ ಸಂತೋಷ ಆಗುತ್ತೆ. ಆ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲೂ ಸಾಧ್ಯವಾದಷ್ಟು ನೀವು ಅರಳಿ ಮರದ ಹತ್ರ ಹೋಗಿ ಪ್ರದಕ್ಷಿಣೆನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಪ್ರತಿದಿನ ಇಷ್ಟ ದೇವತಾ ಮತ್ತು ಕುಲದೇವತೆಯನ್ನು ಪೂಜಿಸಿ. ಇದನ್ನು ಮಾಡುವುದರಿಂದ ಪಿತೃದೋಷ ಶಮನವಾಗುತ್ತದೆ. ಪಿತೃದೋಷ ನಿವಾರಣೆಗಾಗಿ ಶಿವನಿಗೆ ಮಹಾಮೃತ್ಯುಂಜಯ ಮಂತ್ರದಿಂದ ಅಭಿಷೇಕವನ್ನು ಮಾಡಿಸಿ, ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ, ಶ್ರೀಮದ್ಭಗವದ್ಗೀತೆಯನ್ನು ಪಠಿಸಿ. ಇದರಿಂದ ಪಿತೃಗಳಿಗೆ ಶಾಂತಿ ಸಿಗುತ್ತದೆ ಮತ್ತು ದೋಷಗಳು ಕಡಿಮೆಯಾಗುತ್ತವೆ. ನಿತ್ಯವೂ ಹನುಮಾನ್ ಚಾಲೀಸವನ್ನು ಪಠಿಸಿ. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಹನುಮಂತನ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ. ನೋಡಿ ಸ್ನೇಹಿತರೆ, ನಿಮಗೆ ಇದ್ಯಾವುದು ಮಾಡಬೇಕು ಅನ್ನೋ ಮನಸ್ಸಿಲ್ದಿದ್ದವರು ಅಟ್ಲೀಸ್ಟ್ ನಾವು ಮಂತ್ರಗಳನ್ನ ಹೇಳ್ಕೊತೀವಿ ಅನ್ನೋರು ಹನುಮಾನ್ ಚಾಲೀಸ್ ಮಂತ್ರ ಹೇಳ್ಕೊಬೋದು, ಶ್ರೀಮದ್ ಭಗವದ್ಗೀತಾ ಮಂತ್ರನ ನೀವು ಹೇಳ್ಕೊಬೋದು. ಅದಾದಮೇಲೆ ನೀವು ಹನುಮಂತನ ವಿಶೇಷ ಮಂತ್ರಗಳನ್ನ ಹೇಳ್ಕೊಬೋದು, ಅಥವಾ ನೀವು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಬೋದು, ಅಥವಾ ರುದ್ರ ಸೂಕ್ತ ಅಂತ ಬರುತ್ತೆ. ಆ ರುದ್ರ ಸೂಕ್ತಗಳನ್ನ ನೀವು 15 ದಿನಗಳ ನಿರಂತರವಾಗಿ ಹೇಳ್ಕೊಬೋದು. ಅಥವಾ ಪಿತೃ ಕವಚ ಸ್ತೋತ್ರ ಅಂತ ಬರುತ್ತೆ, ಅದನ್ನು ನೀವು ಪ್ರತಿದಿನ ನೀವು ಹೇಳ್ಕೊಬೋದು. ಅಥವಾ ನಾಗಸ್ತೋತ್ರ ಅಂತ ಬರುತ್ತೆ, ಆ ನಾಗಸ್ತೋತ್ರನ ನೀವು ಪಠಿಸ್ಬೋದು. ಆಮೇಲೆ ಪಿತೃಸ್ತೋತ್ರ ಅಂತ ಬರುತ್ತೆ, ಆ ಸ್ತೋತ್ರಗಳನ್ನ ನೀವು ಪ್ರತಿದಿನ ಹೇಳ್ಕೊಬೋದು. ಅಥವಾ ನವಗ್ರಹ ಸ್ತೋತ್ರ ಅಂತ ಬರುತ್ತೆ, ಆ ಸ್ತೋತ್ರಗಳನ್ನ ನೀವು ಹೇಳ್ಕೊಬೋದು. ನೋಡಿ ಸ್ನೇಹಿತರೆ, ಈ ರೀತಿ ವ್ಯವಸ್ಥೆಗಳಿರುತ್ತೆ. ಈ ಸಣ್ಣ ಸಣ್ಣ ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೂ ಕೂಡ 100ಕ್ಕೆ 100ರಷ್ಟು ಪ್ರತಿಫಲ ಸಿಗುತ್ತೋ ಇಲ್ವೋ, ನಾವು ಮಾಡಿದಂಥ ಪಾಪಕರ್ಮಗಳು 100ಕ್ಕೆ ಒಂದು 10% ಆದ್ರೂ ದೂರ ಹೋಗ್ಬೋದು ಅನ್ನೋ ನಂಬಿಕೆಯಿಂದ ಮಾಡ್ಕೊಬೇಕಾಗುತ್ತೆ. ಮನೆಯ ದಕ್ಷಿಣದ ಗೋಡೆಯ ಮೇಲೆ ನಿಮ್ಮ ಸ್ವರ್ಗೀಯ ಬಂಧುಗಳ ಫೋಟೋವನ್ನು ಇರಿಸಿ ಮತ್ತು ಅವುಗಳಿಗೆ ಪ್ರತಿದಿನ ಮಾಲೆಯನ್ನು ಹಾಕಿ ಪೂಜಿಸಿ. ಹೀಗೆ ಮಾಡುವುದರಿಂದ ಪಿತೃದೋಷದಿಂದ ಮುಕ್ತಿ ಸಿಗುತ್ತೆ. ಅಂದರೆ ಸ್ನೇಹಿತರೆ, ಈ 15 ದಿನಗಳ ನಿರಂತರವಾಗಿ ದಕ್ಷಿಣ ದಿಕ್ಕಕ್ಕೆ ನಿಮ್ಮ ಪೂರ್ವಿಕರು ಹೋಗಿರುವಂಥ ಯಾವುದಾದ್ರೂ ಭಾವಚಿತ್ರ ಇದ್ದರೆ ಆ ಭಾವಚಿತ್ರನ ದಕ್ಷಿಣ ದಿಕ್ಕಿಗೆ ಹಾಕಿ ಈ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಗಳ ದಿನಗಳಲ್ಲಿ ಮಾತ್ರ ನೀವು ಅವರಿಗೆ ಫೋಟೋಗೆ ನೀವು ಹೂವು ಇಟ್ಟು ಪೂಜೆ ಮಾಡಿ, ಮಾಲೆಗಳನ್ನ ಹಾಕಿ ನೀವು ಪ್ರತಿದಿನ ಅವರ ಮುಂದೆ ಆ ಫೋಟೋ ಮುಂದೆ ನಾನು ಹೇಳ್ಕೊಟ್ಟಿರೋವಂಥ ಸ್ತೋತ್ರಗಳನ್ನ ಪಡಿಸಿದ್ದೆ ಆದರೆ ನಿಮ್ಮ ಮನೆಯಲ್ಲಿರೋವಂಥ ಪಿತೃದೋಷಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ಇದು ನೀವು ಮಾಡ್ಕೊಳ್ಳೋವಂಥ ಒಂದು ಸಣ್ಣ ಉಪಾಯ. ನೀವು ಮಾಡೋವಂಥ ಪದ್ಧತಿಗಳು ಅದನ್ನು ಯಾವತ್ತು ದಿನ ಯಾವ ಗಳಿಗೆಯಲ್ಲಿ ಯಾವ ಸಮಯದಲ್ಲಿ ನಿಮ್ಮ ಪೂರ್ವಿಕರು ಮಾಡ್ಕೊಂಬಂದಿದ್ದಾರೋ ಅವತ್ತಿನ ದಿನ ಅದನ್ನು ಮಾಡೋವಂಥದ್ದು ಅದು ರೀತಿ ನೀತಿಗಳಾಗಿರುತ್ತೆ. ಇದೇ ಬೇರೆ ಅದೇ ಬೇರೆ, ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡ್ಕೊಂಬೇಡಿ ಸ್ನೇಹಿತರೆ. ಮತ್ತೊಮ್ಮೆ ಹೇಳಿದ್ದೀನಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, ಪಿತೃಪಕ್ಷ ನಿರಂತರವಾಗಿ 15 ದಿನಗಳ ಕಾಲ ನಿರಂತರವಾಗಿರುತ್ತೆ. ಇಂಥ ದಿನಗಳಲ್ಲಿ ನಾವು ದಾನ ಧರ್ಮನ ಮಾಡಬೇಕಾಗುತ್ತೆ. ನಮ್ಮ ಪಿತೃದೇವತೆಗಳ ಹೆಸರಿನಲ್ಲಿ ನಾವು ದಾನ ಧರ್ಮನ ಮಾಡಬೇಕಾಗುತ್ತೆ. ನಿರ್ಗತಿಕರಿಗೆ ಅಥವಾ ಬ್ರಾಹ್ಮಣರಿಗೆ ಪಿತೃಗಳ ಮರಣ ಹೊಂದಿದ ದಿನದಂದು ಆಹಾರವನ್ನು ನೀಡಿ. ಇವರಿಗೆ ಆಹಾರವನ್ನು ದಾನ ಮಾಡುವಾಗ ಮರಣ ಹೊಂದಿದ ಪಿತೃಗಳಿಗೆ ಪ್ರಿಯವಾದ
ಆಹಾರವನ್ನೇ ಬಡಿಸಿ ನೋಡಿ. ನಾವು ಬ್ರಾಹ್ಮಣರಿಗೆ ದಾನನ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಮಾಡಿರುವಂಥ ಎಷ್ಟೋ ಪಾಪಕರ್ಮಗಳು ಖಂಡಿತವಾಗ್ಲೂ ಶಮನ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಥವಾ ಬಡಬಗರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಂಥದ್ದನ್ನು ನೆನೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಯಾರಿಗೆ ಯಾವ್ಯಾವ ವಸ್ತುಗಳನ್ನ ದಾನ ಮಾಡ್ಬೋದು ಅದನ್ನು ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಾದಮೇಲೆ ನೀವು ಇವುಗಳನ್ನು ಅರಳಿ ಮರಕ್ಕೆ ಅರ್ಪಿಸಿ. ನೋಡಿ ಸ್ನೇಹಿತರೆ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ಬಟ್ಟೆ, ಆಹಾರ ಇತ್ಯಾದಿಗಳನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಈ ದೋಷವು ನಿವಾರಣೆಯಾಗುತ್ತದೆ. ಸಂಜೆ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿದ ನಂತರ ಮಧ್ಯಾಹ್ನದ ಹೊತ್ತು ನೀರು, ಹೂವು, ಅಕ್ಷತೆ, ಹಾಲು, ಗಂಗಾಜಲ, ಕಪ್ಪು ಎಳ್ಳನ್ನು ಮರಣ ಹೊಂದಿದ ಪಿತೃ ದೇವತೆಗಳನ್ನು ಸ್ಮರಿಸಿ ಅರಳಿ ಮರಕ್ಕೆ ಅರ್ಪಿಸುವುದು ಪಿತೃಗಳನ್ನು ಸ್ಮರಿಸಿ ಅರಳಿ ಮರಕ್ಕೆ ಅರ್ಪಿಸಿ ಹಾಗೂ ಪಿತೃಗಳ ಹೆಸರಿನಲ್ಲಿ ನೆರಳು ನೀಡುವಂತಹ ಮರಗಳನ್ನು ನೆಡಬೇಕು. ಅಂದರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇಂಥ ವಿಶೇಷದ್ದು ನಾನು ಹೇಳ್ತಾ ಇರೋದು ಅದೇ ಉದ್ದೇಶಕ್ಕೋಸ್ಕರ. ನೀವು ಅಕಸ್ಮಾತ್ ಬೆಳಗ್ಗೆ ಹೊತ್ತು ಅಥವಾ ಮಧ್ಯಾಹ್ನ ಹೊತ್ತು ನೀವು ಈ ಅರಳಿ ಮರಕ್ಕೆ ಇಂಥ ವಸ್ತುಗಳನ್ನ ನೀವು ಅಭಿಷೇಕ ಮಾಡಿದ್ದೆ ಆದರೆ ಅಥವಾ ಈ ವಸ್ತುಗಳನ್ನ ಅರ್ಪಿಸಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಪೂರ್ವಿಕರಿಗೆ ಮುಕ್ತಿ ಸಿಗುತ್ತೆ. ಯಾವುದ್ಯಾವುದು ಅಂದರೆ ನೋಡಿ ಸ್ನೇಹಿತರೆ, ಕಪ್ಪು ಎಳ್ಳು ಇರ್ಬೋದು, ನೀರು, ಹೂವು ಮತ್ತು ಕಪ್ಪು ಎಳ್ಳು, ಗಂಗಾಜಲ, ಅಕ್ಷತೆ, ಹಾಲು ಇವುಗಳನ್ನು ನಾವು ಒಂದು ತಾಮ್ರದ ಚೊಂಬಿಗೆ ಹಾಕೊಂಡೋಗಿ ನಾವು ಅರಳಿ ಮರಕ್ಕೆ ಹಾಕೋದ್ರಿಂದ, ಅಭಿಷೇಕವಾಗಿ ನಾವು ಹಾಕೋದ್ರಿಂದ ಅರಳಿ ಮರಕ್ಕೆ ನಾವು ಹಾಕಿ ಬರೋದ್ರಿಂದ ಪಿತೃದೋಷದಲ್ಲಿ ಯಾವುದೇ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಇದನ್ನು ಸಹ ನೀವು ಮಾಡ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಸ್ನೇಹಿತರೆ, ನಾಳೆ ದಿನ ತುಂಬ ವಿಶೇಷವಾಗಿರುತ್ತೆ. ಯಾವುದಾದ್ರೂ ಪಿತೃಪಕ್ಷದ 15 ದಿನಗಳಲ್ಲಿ ಅಂದರೆ ಯಾವುದಾದ್ರೂ ಶನಿವಾರದ ಸಮಯದಲ್ಲಿ ನೀವು ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ ನೀವು ಸ್ನಾನ ಮಾಡಿ ತದನಂತರ ನೀವು ಒಂದು ತಾಮ್ರದ ಚೊಂಬನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ನೀವು ಬೆರೆಸ್ಕೊಂಡು ನಿಮ್ಮ ಪೂರ್ವಿಕರು ಯಾರ್ಯಾರು ಹೋಗಿದ್ದಾರೋ ಅವರ ಹೆಸರಲ್ಲಿ ನೀವು ಅರಳಿ ಮರದ ಹತ್ರ, ಅದು ಬೆಳಗಿನ ಜಾವದಲ್ಲಿ ನೀವು ಸೂರ್ಯ ಹುಟ್ಟೋ ಅಂಥ ಸಮಯ ಇನ್ನೇನು ಹುಡ್ತಾ ಇದ್ದಾನೆ ಅನ್ನೋದಕ್ಕಿಂತ ಮುಂಚೆ ನೀವು ಹೋಗಿ ಸೂರ್ಯ ದೇವನ ಪ್ರಾರ್ಥನೆ ಮಾಡಿ ಅರಳಿ ಮರದ ಹತ್ರ ನೀವು ಹಾಲು ಮತ್ತು ಕಪ್ಪು ಎಳ್ಳು ತುಂಬಿರೋ ಅಂತಹ ತಾಮ್ರದ ಚೊಂಬಿನಲ್ಲಿ ತುಂಬಿರೋ ಅಂತಹ ಹಾಲನ್ನು ನೀವು ತಗೊಂಡೋಗಿ ನಿಮ್ಮ ಪೂರ್ವಿಕರ ಹೆಸರನ್ನು ಹೇಳಿ ಆ ಅರಳಿ ಮರಕ್ಕೆ ನೀವು ಅಭಿಷೇಕನ ಮಾಡಿ ಅಲ್ಲಿ ನೀವು ನಿಮ್ಮ ಪೂರ್ವಿಕರ ನೆನೆಸ್ಕೊಂಡು 3 ಪ್ರದಕ್ಷಿಣೆನ ನೀವು ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ಎಷ್ಟೋ ಪಿತೃದೋಷಗಳು, ಎಷ್ಟೋ ಜನ್ಮದಿಂದ ಮಾಡಿರೋಂಥ ಪಾಪಕರ್ಮಗಳೆಲ್ಲ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದರಲ್ಲೂ ನೀವು ಶನಿವಾರ, 1 ಶನಿವಾರ ಸಿಗ್ಬೋದೋ 2 ಶನಿವಾರ ಸಿಗ್ಬೋದೋ ಗೊತ್ತಿಲ್ಲ, ನಾಳೆ ಶನಿವಾರ ಇದೆ. ನಿಮಗೆ ಆಸಕ್ತಿ ಇದ್ದರೆ ನಾವು ನಮ್ಮ ಗುರು ಹಿರಿಯರಿಗೆ ನಾವು ಈ ಸಣ್ಣದೊಂದು ಉಪಾಯ ಮಾಡಿದಾಗ ಅವರಿಗೆ ದೋಷಮುಕ್ತರಾಗಿ ನಾವು ಕೂಡ ದೋಷಮುಕ್ತರಾಗಿ ಬಾಳ್ಬೋದು ಅನ್ನೋ ನಂಬಿಕೆ ನಿಮಗೆ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಈ ರೀತಿ ಪದ್ಧತಿನ ನಾಳೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ, ನೀವು ಮಾಡ್ಕೊಳ್ಳೋ ಮನಸ್ಸಿದ್ರೆ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ರೀತಿ ನೀತಿಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಯಾಕಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಇದನ್ನು ಮಾಡ್ಕೊಳ್ಳಿ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ನನಗೆ ಅಧಿಕಾರ ಇಲ್ಲ. ನೀವು ಈ ರೀತಿ ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಯಾಕಂದರೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಾವು ಮಾಡಿದಂತಹ ಕರ್ಮಗಳು ಅದು ನಮಗೆ ಇರುತ್ತೆ. ನಾವು ಒಳ್ಳೆಯದನ್ನು ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಅಕಸ್ಮಾತ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿದ್ದಲೇ ನಾವು ನಾನಾ ರೀತಿಯ ತಪ್ಪುಗಳನ್ನ ಮಾಡಿರ್ತೀವಿ ಮನುಷ್ಯ ಅಂದಮೇಲೆ. ಅದನ್ನು ನಾವು ಯಾವಾಗ್ಲೂ ಅದನ್ನು ತಿದ್ಕೊಳ್ಳೋದೇ ಮನುಷ್ಯನ ಸ್ವಭಾವ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದ.